ಮತ್ತೆ ಅವರ ಹತ್ರ ಇದ್ದಂತ 31 ಸೈಟ್ಗಳ ಜಪ್ತಿ. ಇದ್ರ ವಿಷಯವಾಗಿ ಇಡಿ ಅವರು ಮಾಡ್ತಾ ಇರುವಂತ ಇಡಿಯ ಕೆಲಸವನ್ನ ಮೆಚ್ಚಿಕೊಂಡು ಇವತ್ತು ಮಾತಾಡಿ ಬಯಸ್ತೀವಿ. ನಾವು ಪ್ರಾರಂಭದಿಂದಲೇ ಇದನ್ನೇ ಹೇಳ್ತಾ ಇದ್ವಿ. ರಾಜ್ಯ ಸರ್ಕಾರದ ಅಧಿಕಾರಿಗಳು, ರಾಜ್ಯ ಸರ್ಕಾರದ ನೇತೃತ್ವದ ತನಿಖೆ ಸರಿ ಹೋಗೋದಿಲ್ಲ, ಹಾಗಾಗಿ ಇಡಿನೇ ಬರಬೇಕು, ಸಿಬಿಐಗೆ ಕೊಡಬೇಕು ಅಂತೇಳಿ ಒತ್ತಾಯವನ್ನು ಮಾಡ್ತಾ ಇದ್ದಿದ್ವಿ. ಅದರ 1 ವರ್ಷದ ನಂತರ ಅದು ದಿನೇಶ್ ಕುಮಾರ್ ಅವ್ರನ್ನ ಬಂಧನಕ್ಕೊಳಪಡಿಸಿ ಅವರ ಹತ್ರ ಇದ್ದಂಥ ಸೈಟ್ಗಳ ಎಲ್ಲವನ್ನು ಜಪ್ತಿ ಮಾಡಿರುವಂಥದ್ದು. ಒಟ್ಟು ಸುಮಾರು 500 ಕೋಟಿಯಷ್ಟು ಮೌಲ್ಯದ ಏನು ಸೈಟ್ಗಳ ವಶಪಡಿಸಿಕೊಂಡಿರುವಂಥದ್ದು ಸ್ವಾಗತವನ್ನು ಮಾಡ್ತೀವಿ. ಇಡಿ ಅದಕ್ಕೋಸ್ಕರನೇ ಇಡಿ ಬರಬೇಕು ಅಂತ ಹೇಳ್ತಾ ಇದ್ದೀವಿ ನಾವು. ಹಾಗಾಗಿ ಈ ಒಂದು ಕ್ರಮ ಇನ್ನೂ ಒಂದಷ್ಟು ಜಪ್ತಿ ಆಗೋದಿದೆ. ಯಾರೆಲ್ಲ ಅಧಿಕಾರಿಗಳು ತಪ್ಪು ಮಾಡಿದ್ದಾರೆ ಅವ್ರಲ್ಲಿ ಇನ್ನೊಂದಷ್ಟು ಕ್ರಮ ಆಗೋದಿದೆ. ಅದೆಲ್ಲವೂ ನಮಗನ್ಸುತ್ತೆ ಮುಂದಿನ ದಿನಗಳಲ್ಲಿ ಬೇಗ ಪಡ್ಕೊಳ್ಳುತ್ತೆ ಅನ್ನುವಂಥದ್ದು. ಅದೇ ರೀತಿಯಲ್ಲಿ ಹಿಂದೆ ಈ ಚಾಮುಂಡೇಶ್ವರಿ ಸರ್ವೋದಯ ಸಹಕಾರ ಸಂಘದ 44 ಸೈಟ್ಗಳನ್ನು ಖಾತಾ ರದ್ದು ಮಾಡಿ ಮೂಡಾಗೆ ವಾಪಸ್ ಕೊಟ್ಟಿದ್ದಂತನ್ನು ನೆನಪಿಸ್ಕೊಳ್ತಾ ಅದಕ್ಕೆ ಬೇಕಾದಂತೆ ಕಿವೇಟ್ ಹಾಕಬೇಕು, ಆ ಜಾಗದಲ್ಲಿ ಬೋರ್ಡ್ ಹಾಕಬೇಕು ಅನ್ನುವಂಥದ್ದೇನ ಅವತ್ತಿನ ಮೂಡದ ಮೆಂಬರ್ ಆಗಿದ್ದಂಥ ಸಮಯದಲ್ಲಿ ಒತ್ತಾಯವನ್ನು ಮಾಡಿದ್ವಿ. ಈಗ ನೂತನ MDA ಅಂತ ಆದ್ಮೇಲೆ ಕಮಿಷನರ್ ಮತ್ತೆ ಜಿಲ್ಲಾಧಿಕಾರಿಗೆ ಈಗಲಾದ್ರೂ 44 ಸೈಟ್ಗೆ ಸಂಬಂಧಪಟ್ಟಂಗೆ ಬೋರ್ಡ್ಗಳನ್ನ ಹಾಕಿ ಸಾರ್ವಜನಿಕರು ಮೋಸ ಹೋಗದೇ ಇರುವಂತ ರೀತಿಯಲ್ಲಿ ಮಾಡಬೇಕು ಅಂತ ಮನವಿಯನ್ನ ತಮ್ಮ ಮುಖಾಂತರ ಮಾಡ್ಕೊತಾ ಇದ್ದೀವಿ. ಅದನ್ನೇ ಏನಂದ್ರೆ ಇದನ್ನ ಮಾಡಬೇಕಾಗಿದ್ದು ಅಧಿಕಾರಿಗಳು. ನಾವು ಆ ಒಂದು 44 ಸೈಟಿನ ಹಿಂಪಡ್ಕೊಂಡಂತ ಸಂದರ್ಭದಲ್ಲಿ ಖಾತಾ ರದ್ದು ಮಾಡಿದ್ದು, ಆ ಸೈಟ್ಗಳನ್ನ 3 ವರ್ಷಕ್ಕೆ ಬಂದಾಗ ಹೋಗಿದೆ. ಸೊ ಅವಾಗಲೇ ನಾವು ಹೇಳಿದ್ವಿ, ಇದು ಇಮಿಡಿಯೇಟ್ ಕೇವೇಟ್ ಹಾಕ್ಬಿಟ್ಟು ಬೋರ್ಡ್ ಹಾಕ್ಬಿಡಿ, ಇದು 3 ವರ್ಷದಲ್ಲಿದೆ, ಇದರ ಮೇಲೆ ಯಾರಾದ್ರೂ ಪ್ರಕರಣದಲ್ಲಿ ಅಥವಾ ಯಾರು ಮಾರಾಟ ಮಾಡೋ ಸಂಬಂಧ ಬಂದ್ರೆ ಇಂಥವ್ರನ್ನ ಸಂಪರ್ಕಿಸಿ ಅನ್ನುವಂಥದ್ದನ್ನ ಒಂದು ಬೋರ್ಡೇ ಹಾಕ್ಬೇಕು ಅಂತ ಹೇಳಿದ್ವಿ. ಇವತ್ತರೆಗೂ ಆಗಿಲ್ಲ. ಅದಕ್ಕೋಸ್ಕರ ಹೇಳ್ತಾ ಇರೋದು, ಮತ್ತೊಮ್ಮೆ ಈಗಿನ MDA ಅಂತ ಆದ್ಮೇಲೆ ಈಗ ನಾವು ಮೂಡ ಮೆಂಬರು ಅಲ್ಲ, ಸುಮ್ಮನೆ ಲೆಟರ್ ಕೊಡ್ಬೋದು, ಇಟ್ಟೆ ಮೀಟಿಂಗ್ ಅಲ್ಲೂ ಹೋಗಕ್ಕಾಗಲ್ಲ. ಆ ಹಿನ್ನೆಲೆಯಲ್ಲಿ ಈಗಿನ MDA ಅಂತ ಆದ್ಮೇಲೆ ಒಂದ್ಸಲ ಕಮಿಷನರ್ ಅವರು ಮತ್ತೆ ಜಿಲ್ಲಾಧಿಕಾರಿಗಳು ಅದನ್ನ ಬೋರ್ಡ್ ಅನ್ನು ಹಾಕಿ ಸಾರ್ವಜನಿಕರು ಮೋಸಕ್ಕೆ ಒಳಗಾಗದ ರೀತಿ ಮಾಡಬೇಕು ಅನ್ನೋದನ್ನ ಹೇಳ್ತಾರೆ. ಇನ್ನು ಒಟ್ಟು 50-50 ಅನುಪಾತದಲ್ಲಿ ಬಂದಿದ್ದಂಥದ್ದು 4539 ಸೈಟ್ಗಳು. ಅದರಲ್ಲಿ 14 ಮುಖ್ಯಮಂತ್ರಿಗಳ ವಾಪಸ್ ಮಾಡಿರೋದನ್ನ ಬಿಟ್ರೆ ಇನ್ನು 4525 ಸೈಟ್ಗಳ ಬಗ್ಗೆ ನಡೀತಾ ಇದೆ. ಈಗ ಇದ್ರ ಹಿಂದೆ ನಟೇಶ್ ಅವ್ರದ್ದು ಇನ್ನೂ ಇದೆ, ಅದ್ರ ಬಗ್ಗೆ ತನಿಖೆ ಆಗ್ಬೇಕು. ಇನ್ನೂ ಒಂದಷ್ಟು ಜನ ಅಧಿಕಾರಿಗಳ ಮೇಲೆ ಆಗ್ಬೇಕು. ಪ್ರಾರಂಭಿಕ ಹಂತದಲ್ಲಿ ದಿನೇಶ್ ಕುಮಾರ್ ಹೆಚ್ಚು ಮಾಡಿದ್ರ ಕಾರಣಕ್ಕೆ ಈಗ ಒಳಗಾಗಿದ್ದಾರೆ, ಬಂಧನಕ್ಕೆ ಒಳಗಾಗಿದ್ದಾರೆ. ಮುಂದಿನ ದಿವಸದಲ್ಲೂ ಇದೆ. ನಾವು ಯಾವಾಗ ಒತ್ತಾಯ ಮಾಡ್ತಾ ಇದ್ವಿ ನಟೇಶ್ ಮತ್ತೆ ನಟೇಶ್ ಮೇಲೂ ಬರುವಂತದ್ದಿದೆ. ಇನ್ ಮುಂದಕ್ಕೆ ಈ ತರದ ಮೈಸೂರು ನಗರದ ಕೂಡ ಪೂರ್ಣ ತನಿಖೆ ಆಗತ್ತೆ ಅಂತ ಅನ್ಕೊಂಡಿದ್ದೀವಿ ಪ್ರಾಧಿಕಾರ.